ವೆಲ್ಕಮ್ ಬ್ಯಾಕ್ ನನ್ನೆಲ್ಲ ಸ್ನೇಹಿತರಿಗೆ ನಿಮ್ಮೆಲ್ಲರಿಗೂ ಒಂದು ಸಿಹಿ ಸುದ್ದಿಯನ್ನು ತರ್ತಾ ಇದ್ದೀನಿ. ಸುಮಾರು 1.5 ವರ್ಷದ ಬಳಿಕ ಸ್ನೇಹಿತರೆ 1.5 ವರ್ಷದ ಬಳಿಕ ಮೊದಲ ನೋಟಿಫಿಕೇಶನ್ ಯಾವುದು ಸ್ನೇಹಿತರೆ? ಮೊದಲ ನೋಟಿಫಿಕೇಶನ್ ಹೊರಬಿದ್ದಿದೆ ಸ್ನೇಹಿತರೆ. ಇದು ಯಾವುದು, ಹೇಗೆ ಅಂದರೆ ನೇಮಕಾತಿಯ ಪರ್ವ ಶುರುವಾಯಿತಾ, ಹೇಗೆ ಅದೆಲ್ಲವನ್ನು ನಿಮ್ಮ ಮುಂದೆ ಇಡುವಂಥ ಕೆಲಸವನ್ನು ಈ ವಿಡಿಯೋದಲ್ಲಿ ಮಾಡ್ತಾ ಇದ್ದೇನೆ. ನೆಕ್ಸ್ಟ್ ಯಾವೆಲ್ಲ ನೇಮಕಾತಿಗಳು ಬರಲಿವೆ ಅದನ್ನು ಕೂಡ ನಿಮ್ಮ ಮುಂದೆ ಇಡ್ತೀನಿ ಸ್ನೇಹಿತರೆ. ಅದಕ್ಕಿಂತ ಮುಂಚಿತವಾಗಿ ನೀವು ಇನ್ನೂ ಕೂಡ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಶುರು ಮಾಡೋಣ ಸ್ನೇಹಿತರೆ. ನೋಡಿ, ಕರ್ನಾಟಕ ಸರ್ಕಾರ ಕರ್ನಾಟಕ ಪರೀಕ್ಷಾ ಅಧಿಕಾರ KEA ಏನಿದೆ, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಬೆಂಗಳೂರು, ದಿನಾಂಕ ಅಂದರೆ ನಿನ್ನೆ ಒಂದು ಅಧಿಸೂಚನೆಯನ್ನು ಹೊರಡಿಸಿದೆ. 19/5/2026 ಏನಿದು ಅಧಿಸೂಚನೆ, ಮೊದಲ ಅಧಿಸೂಚನೆ ತುಂಬ ದಿನದ ಬಳಿಕ, ಅದರಿಂದ ಇದನ್ನು ನಾನು ನಿಮ್ಮ ಮುಂದೆ ಇಡಬೇಕು ಅಂತ ಇದ್ದೀನಿ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಉಳಿಕೆ ವೃತ್ತದಲ್ಲಿರುವ ಖಾಲಿ ಹುದ್ದೆಗಳಾದ ಗ್ರೂಪ್ C ವೃತ್ತದ ನೇರ ನೇಮಕಾತಿ ಹುದ್ದೆಗಳನ್ನು ಸ್ಪರ್ಧಾತ್ಮಕ ಪರೀಕ್ಷೆಯ ಮೂಲಕ ಭರ್ತಿ ಮಾಡಲು ಅರ್ಹ ಅಭ್ಯರ್ಥಿಗಳಿಂದ ಕರ್ನಾಟಕ ಪ್ರಾಧಿಕಾರ ಆನ್ಲೈನ್ ಮೂಲಕ ಅರ್ಜಿ ಆಹ್ವಾನಿಸಿದೆ. ಅಂದರೆ ಸ್ನೇಹಿತರೆ, ಈಗ ಶುರುವಾಗಿದೆ, ಸಮಯ ಬಂದಿದೆ, ಸರಿಯಾದ ಟೈಮ್ ಸ್ಟಾರ್ಟ್ ಆಗಿದೆ. ನೋಡಿ, ಇಲ್ಲಿ ಹುದ್ದೆಯ ವಿವರ, ವೇತನ ಶ್ರೇಣಿ ಮತ್ತು ಹುದ್ದೆಗಳ ಸಂಖ್ಯೆ ಇದೆ. ನೀವು ಕೂಡ ಅಪ್ಲೈ ಮಾಡಬಹುದು. ಪದವಿ ಮತ್ತು ತತ್ಸಮ ಹುದ್ದೆಗಳನ್ನು ಹೊಂದಿರುವಂಥದ್ದು ಇಲ್ಲಿ 2 ಪೋಸ್ಟ್ಗಳು ಮಾತ್ರ ಇದೆ. ಡಿಸಪಾಯಿಂಟ್ ಆಗಬೇಡಿ, ಇನ್ನು ಮುಂದೆ ಸ್ಟಾರ್ಟ್ ಆಗುತ್ತೆ. ಪ್ರಥಮ ದರ್ಜೆ ಸಹಾಯಕರು 2 ಹುದ್ದೆಗಳಿದೆ. ದ್ವಿತೀಯ ದರ್ಜೆ ಸಹಾಯಕರು ಏನಿದೆ 4 ಹುದ್ದೆಗಳಿವೆ. ಟೋಟಲ್ 6 ಹುದ್ದೆಗಳು ಇರುವಂಥದ್ದು. FDA ಮತ್ತು SDAಗಾಗಿ ಕೇಳ್ತಾ ಇದ್ರಲ್ಲ, ಅದರಲ್ಲಿದೆ. ಹುದ್ದೆಗಳ ವರ್ಗೀಕರಣ ಹೀಗಿದೆ ನೋಡಿ. ಪರಿಶಿಷ್ಟ ಜಾತಿಗೆ ಒಂದಿದೆ, ಪರಿಶಿಷ್ಟ ಸಾಮಾನ್ಯ ವರ್ಗಕ್ಕೆ ಒಂದಿದೆ. ಅಂದರೆ ಒಟ್ಟು 2, ಒಂದು ಜನರಲ್ಗೆ, ಇನ್ನೊಂದು ಪರಿಶಿಷ್ಟ ಜಾತಿಗಿದೆ. ಅದು ಪ್ರಥಮ ದರ್ಜೆ. ದ್ವಿತೀಯ ದರ್ಜೆಯಲ್ಲಿ ಬಂದು ಪರಿಶಿಷ್ಟ ಜಾತಿಗೊಂದು, ಪರಿಶಿಷ್ಟ ಪಂಗಡಕ್ಕೊಂದು, ಸಾಮಾನ್ಯಕ್ಕೆ 2 ಇದೆ. ಒಟ್ಟು 4 ಪೋಸ್ಟ್ಗಳು ಇರುವಂಥದ್ದು. ನೀವು ಕೂಡ ಅಪ್ಲೈ ಮಾಡಬಹುದಾಗಿದೆ. ಅಭ್ಯರ್ಥಿಯು ಭಾರತದ ಅಂದರೆ ವಿದ್ಯಾರ್ಹತೆ ಅಂದರೆ ನಿಮಗೆಲ್ಲರಿಗೂ ಗೊತ್ತಿರುವಂತೆ ಒಂದು ವಿಶ್ವವಿದ್ಯಾಲಯದಲ್ಲಿ ಅವೆಲ್ಲ ತಗೊಂಡಿರಬೇಕು. ಅದೆಲ್ಲವನ್ನು ನೀವು ಇಲ್ಲಿ ನೋಡಬಹುದು. ಅದಾದಮೇಲೆ ನಿಮ್ಗೆ ಬೇಕಿರುವಂಥದ್ದು ಇದು ಅಂದರೆ ಏಜ್ ಲಿಮಿಟೇಷನ್ ಅಂತ. ನೇರ ನೇಮಕಾತಿ ಅಭ್ಯರ್ಥಿಗಳಿಗೆ ಗರಿಷ್ಠ ವಯೋಮಿತಿ 43 ವರ್ಷಗಳು. 2A 2B 3A 3Bಗೆ ಬಂದು 43 ವರ್ಷಗಳು. ಪರಿಶಿಷ್ಟ ಪಂಗಡ, ಪರಿಶಿಷ್ಟ ಜಾತಿ ಮತ್ತು ಪ್ರವರ್ಗಕ್ಕೆ 45 ವರ್ಷಗಳು. ರಾಜ್ಯ ಸರ್ಕಾರದಲ್ಲಿ ಅಥವಾ ಸ್ಥಳೀಯ ಪ್ರಾಧಿಕಾರದಲ್ಲಿ ರಾಜ್ಯ ಅಧಿನಿಯಮದ ಅಥವಾ ಕೇಂದ್ರ ಅಧಿನಿಯಮದ ಮೂಲಕ ಸ್ಥಾಪನೆಯಾದ ಕರ್ನಾಟಕ ರಾಜ್ಯ ಸರ್ಕಾರದ ಸ್ವಾಮ್ಯ ಅಥವಾ ನಿಯಂತ್ರಣದಲ್ಲಿರುವ ನಿಗಮದಲ್ಲಿ ಹುದ್ದೆ ಹೊಂದಿರುವ ಅಥವಾ ಈ ಹಿಂದೆ ಹೊಂದಿರುವ ಅಭ್ಯರ್ಥಿಗಳ 50 ವರ್ಷ 10 ವರ್ಷ ರಿಯಾಯಿತಿ ಇರುವಂಥದ್ದು. ಇದೆಲ್ಲ ಎಲ್ಲ ನೋಟಿಫಿಕೇಷನಲ್ಲೂ ಇರುತ್ತೆ, ನೀವು ನೋಡ್ಕೋಬಹುದು. ಕ್ರೆಡಿಟ್ ವೀಕ್ಷಕನಾಗಿ ಸೇವೆ ಸಲ್ಲಿಸಿದ ವರ್ಷಗಳು ಇವೆಲ್ಲವೂ ಎಕ್ಸ್ಟ್ರಾ, ನೀವೆಲ್ಲವನ್ನು ನೋಡ್ಕೊಂಡಿರಬಹುದು. ಇದು ನಿಮಗೆ ಇದು ಮಾಡುವಂಥದ್ದು. ಅಲ್ಲಿ ಅರ್ಜಿ ಸಲ್ಲಿಸುವ ವಿಧಾನ ಒಂದು ಕರ್ನಾಟಕ ಪ್ರಾಧಿಕಾರ ವೆಬ್ಸೈಟ್ಗೆ ಇಲ್ಲಿ http://CET ಆನ್ಲೈನ್ ಕರ್ನಾಟಕ government.in ನಲ್ಲಿ ನೀವು ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸ್ಬೋದು. ಆದರೆ ನಿಮಗೆ ಗೊತ್ತಿರಲಿ ಸ್ನೇಹಿತರೆ, ಜಸ್ಟ್ 3/6 ಅಂದರೆ 20ನೇ ತಾರೀಕು ಕೊಟ್ಟಿದ್ದಾನೆ. ಜಸ್ಟ್ 15 ದಿನಗಳು ಮಾತ್ರ ನಿಮಗೆ ಇಲ್ಲಿ ಟೈಮ್ ಇರುವಂಥದ್ದು. 15 ದಿನದಲ್ಲಿ ನೀವು ಅಪ್ಲಿಕೇಶನನ್ನು ಹಾಕಬೇಕಾಗುತ್ತೆ. ಶುಲ್ಕವನ್ನು ಪಾವತಿಸಲು 4ನೇ ತಾರೀಕು ಲಾಸ್ಟ್ ಡೇಟ್ ಆಗಿರುವಂಥದ್ದು. ನೀವು ಕೂಡ ಅಪ್ಲೈ ಮಾಡಿ. ಏನಾದರೂ ಅಂದರೆ ಇನ್ನು ಮುಂದೆ ಏನಾದರೂ ನೀವು ಅಪ್ಲಿಕೇಶನ್ ಹಾಕಬೇಕು ಅಂದರೆ ಇನ್ಕಮ್ ಸರ್ಟಿಫಿಕೇಟು, ಕನ್ನಡ ಮಾಧ್ಯಮ, ಅವು ಗ್ರಾಮೀಣ ಅಭ್ಯರ್ಥಿ ಅವೆಲ್ಲವನ್ನು ಆದಷ್ಟು ಬೇಗ ಮಾಡ್ಕೊಳ್ಳಿ. ಇನ್ನು ಮುಂದೆ ನೇಮಕಾತಿಯ ಪರ್ವ ಶುರುವಾಗಿದೆ. ಇನ್ನು ಇದನ್ನು ನಾನು ಏನಕ್ಕಂತ ನಾನು ನಿಮ್ಮ ಮುಂದೆ ತಂದಿದ್ದು ಅಂದರೆ, ಈ ಹುದ್ದೆಗಳಿಗೆ ಅಪ್ಲೈ ಮಾಡೋದು ಅಂತಲ್ಲ, ಇನ್ನು ಮುಂದೆ ನೇಮಕಾತಿ ಪರ್ವ ಶುರುವಾಗ್ತಾ ಇದೆ. ಸೊ ಇದಾದ ನಂತರ ಶಿಕ್ಷಕರ ನೇಮಕಾತಿಯೇ ಮೊದಲ ಆದ್ಯತೆ. ಶಿಕ್ಷಕರ ನೇಮಕಾತಿ ಮತ್ತು ಪೊಲೀಸ್ ಕಾನ್ಸ್ಟೇಬಲ್ಗಳ ನೇಮಕಾತಿ ಏನಿದೆ ಮೊದಲ ಆದ್ಯತೆಯಾಗಿ ಕೊಡ್ತಾರೆ. ಸೊ ಇನ್ನು ಮುಂದೆ ನೀವು ಕೇರ್ಲೆಸ್ ಆಗಿ ಓದಕ್ಕೆ ಹೋಗಬೇಡಿ. ಈಗಿನಿಂದಲೇ ಸ್ಟಡಿಯನ್ನು ಅಂದರೆ ಈಗಿನಿಂದಲೇ ನಿಮ್ಮ ಸಿದ್ಧತೆಯನ್ನು ಶುರು ಮಾಡಿ. ಇದೊಂದು ರೀತಿ ನಿಮಗೆ ಗುಡ್ ನ್ಯೂಸ್ ಅಂತ ನಾನು ಹೇಳ್ತಾ ಇದ್ದೀನಿ. ಇದನ್ನು ನಾನು ನಿಮ್ಮ ಮುಂದೆ ಇಡಬೇಕಿತ್ತು. ಕೆಲವರು ಹೇಳ್ತಾ ಇದ್ದಾರೆ ಶಿಕ್ಷಕರ ನೇಮಕಾತಿ ಮುಂದಿನ ವರ್ಷ, ಶೈಕ್ಷಣಿಕ ವರ್ಷ ಹಾಗೆ ಹೀಗೆ ಅಂತ ತುಂಬ ಜನ ನಿಮ್ಮನ್ನು ಮಿಸ್ಗೈಡ್ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಒಟ್ಟಿನಲ್ಲಿ ಒಂದು ಆರಂಭವಾಗಿದೆ, ಇದು ಇನ್ನೂ ಇದೇ ರೀತಿ ಮುಂದುವರಿಯುತ್ತೆ. ಒಟ್ಟಿನಲ್ಲಿ ಈ ಬಾರಿ ಶಿಕ್ಷಕರ ನೇಮಕಾತಿ ಆಗುತ್ತೆ ಅನ್ನೋದನ್ನು ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಈ ವಿಡಿಯೋ ಇಷ್ಟ ಆದರೆ ತಪ್ಪದೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡೋದನ್ನು ಮರಿಬೇಡಿ.